ಜಾಯ್ನ್ ಆಗಿದ್ದಾರೆ. ಸತೀಶ್, ಒಂದು ವಾರದ ಹಿಂದೆ ನೀವು ಅದೇ ಪ್ಲೇಸ್ಗೆ ಹೋಗಿದ್ರಿ, ಬಟ್ ಒಂದು ವಾರದ ಬಳಿಕ ಆ ಸ್ಥಳದ ಒಂದು ಸಿಚುವೇಶನ್ ಕಂಪ್ಲೀಟ್ ಆಗಿ ಬದಲಾಗಿ ಹೋಗಿದೆ. ಇನ್ಫ್ಯಾಕ್ಟ್ ನಾನು ಕೂಡ ಜನವರಿ ಎಂಡ್ನಲ್ಲಿ ಹೋಗಿ ಬಂದಿದ್ದೀನಿ, ಬಟ್ ಈಗ ನೋಡಿದ್ರೆ ನಿಜಕ್ಕೂ ಕೂಡ ಭಯ ಅನ್ನಿಸ್ತಾ ಇದೆ. ನಾವು ಯಾವ ಟೈಮ್ನಲ್ಲಿ ಹೋಗಿ ಬಂದ್ವಪ್ಪ, ದೇವ್ರು ಕಾಪಾಡಿದ್ವಾ ಅಂತ ಹೇಳಿ. ಬಟ್ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ತೀರಾ ಈ ಒಂದು ಸಿಚುವೇಶನ್? ಎಸ್, ಖಂಡಿತವಾಗ್ಲೂ ಚೈತ್ರ, ಕಳೆದ ಒಂದು ವಾರ ಏನು ನಾನು ಕಾಶ್ಮೀರದ ಪ್ರವಾಸದಲ್ಲಿಂಥ ಸಂದರ್ಭದಲ್ಲಿ ನಾನು ನೋಡಿದ ಕಾಶ್ಮೀರವ ಇವತ್ತು ದಾಳಿ ಆಗಿರುವಂಥದ್ದು ಅನ್ನುವಂಥದ್ದು ನಿಜಕ್ಕೂ ಕೂಡ ಒಂದು ನೋವಿನ ಸಂಗತಿ ಅಂತ ಅನ್ಬೋದು. ಏನಂತಂದರೆ ಕೆಲವು ದಿನಗಳಿಂದ, ಕೆಲವು ತಿಂಗಳುಗಳಿಂದನೂ ಕೂಡ ಕಾಶ್ಮೀರಕ್ಕೆ ಸಾಕಷ್ಟು ಜನ ಪ್ರವಾಸಿಗರು ಹೋಗಿ ಬರ್ತಿದ್ರು. ಅದೇ ರೀತಿ ನಾವು ಕೂಡ ಹೋಗಿ ಬಂದಿದ್ವಿ ಅಂತ. ಆದರೆ ನಾವಿದ್ದಂಥ ಸಂದರ್ಭದಂದರೆ ಕಳೆದ ವಾರ ಮಂಗಳವಾರ ಕೂಡ ಇದೇ ಸಂದರ್ಭದಲ್ಲಿ ನಾವು ಪಹಲ್ಗಾಮ್ ಎಲ್ಲಿ ಈಗ ಒಂದು ದಾಳಿಯಾಗಿದೆ ಅದೇ ಒಂದು ಜಾಗದಲ್ಲೇ ನಾವು ಕೂಡ ಇದ್ವಿ. ಆದರೆ ಆ ಒಂದು ಜಾಗದಲ್ಲಿ ನಮ್ಮ ಕುಟುಂಬ ಸಮೇತವಾಗಿ ಯಾವುದೇ ಭಯವಿಲ್ಲದೆ ನಮ್ಮ ಸೈನಿಕರ ಒಂದು ಭದ್ರತೆಯಲ್ಲಿ ನಾವು ಆ ಒಂದು ಪ್ರವಾಸಿ ಸ್ಥಾನವನ್ನು ಕಣ್ತುಂಬಿ ಎಂಜಾಯ್ ಮಾಡ್ಕೊಂಡು ಬಂದಿದ್ವಿ. ಆದರೆ ಇವತ್ತು ಅಲ್ಲಿ ದಾಳಿ ಆಗಿದೆ, ಒಬ್ಬರು ಕನ್ನಡಿಗರು ಸಾವಾಗಿದ್ದಾರೆ ಅನ್ನುವಂಥದ್ದು ಕೂಡ ನಿಜಕ್ಕೂ ಬೇಸರದ ಸಂಗತಿ. ಅಂತ ನಾವು ಕಾಶ್ಮೀರದ ಪ್ರವೇಶದಲ್ಲಿ ಇರುವಂಥ ಸಂದರ್ಭದಲ್ಲಿ ನಾವು ಗಮನಿಸಿದ ಹಾಗೆ ಏನೀಗ ಒಂದು ದಾಳಿ ಆಗಿದೆ ಆ ಒಂದು ಜಾಗ ಇರ್ಬೋದು, ಜೊತೆಗೆ ಕಾಶ್ಮೀರದ ಕೆಲವು ಪ್ರವಾಸ ಸ್ಥಳಕ್ಕೆ ಹೆಚ್ಚಾಗಿ ಹಿಂದೂಗಳೇ ಹೋಗ್ತಾ ಇದ್ದದ್ದು. ಸೊ ಈಗ ಹಿಂದೂಗಳು ಈ ಒಂದು ಪ್ರವಾಸ ಸ್ಥಳಕ್ಕೆ ಜಾಸ್ತಿ ಹೋಗ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಈ ಒಂದು ದಾಳಿಯನ್ನು ಮಾಡಿದ್ದಾರೆ ಅನ್ನುವಂಥ ಅನುಮಾನಗಳು ಕೂಡ ಮೂಡುತ್ತೆ. ಆದರೆ ಸದ್ಯಕ್ಕೆ ಈಗ ಕಳೆದ ವಾರ ಏನು ನಾವು ಕಾಶ್ಮೀರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ರಾತ್ರಿ 10:30, 11, 12 ಗಂಟೆವರೆಗೂ ಕೂಡ ನಾವು ಓಡಾಡ್ತಿದ್ವಿ. ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ಭಯದ ವಾತಾವರಣ ಇರಲಿಲ್ಲ. ಕಾರಣ ಅಲ್ಲಿ ನಮ್ಮ ಸೈನಿಕರು ಬೀಡು ಬಿಟ್ಟಿದ್ರು. ಯಾವುದೇ ಪ್ರವಾಸಿಗರಿಗೂ ಯಾವುದೇ ರೀತಿಯಾದಂಥ ಆತಂಕ ಬರದ ರೀತಿಯಲ್ಲಿ ಅವರು ಒಂದು ಭದ್ರತೆಯನ್ನು ಕೊಟ್ಟಿದ್ರು. ಆದರೆ ಈಗ ಈ ಒಂದು ದಾಳಿಯನ್ನು ನೋಡಿದ್ರೆ ಉದ್ದೇಶಪೂರ್ವಕವಾಗಿ ಹಿಂದೂಗಳನ್ನು ಟಾರ್ಗೆಟ್ ಮಾಡಿರುವಂಥ ದಾಳಿ ಅನ್ನುವಂಥ ಅನುಮಾನ ಮೂಡ್ತಿರುವಂಥದ್ದು ಚೈತ್ರ. ಸತೀಶ್, ಈಗ ನಾನು ಹೋದಂತಹ ಸಂದರ್ಭದಲ್ಲಿ ನಾನು ಗಮನಿಸ್ತಾ ಇದ್ದೆ, ಯಾಕಂದ್ರೆ ಪ್ರತಿಯೊಂದು ಗಲ್ಲಿಗಳಲ್ಲಿ, ಪ್ರತಿಯೊಂದು ರೋಡ್ಗಳಲ್ಲಿ ನಮ್ಮ ಯೋಧರು ಗನ್ ಹಿಡ್ಕೊಂಡು ನಿಂತಿರೋದು ನೋಡಿದ್ರೇನೆ ಒಂದ್ ರೀತಿ ಖುಷಿ ಆಗ್ತಿತ್ತು, ಅದರ ಜೊತೆಗೆ ಬೇಸರ ಕೂಡ ಆಗ್ತಾ ಇತ್ತು. ಪಾಪ ಬೆಳಗ್ಗಿನಿಂದ ರಾತ್ರಿವರೆಗೂ ಕೂಡ ಹೀಗೆ ನಿಲ್ತಾರಲ್ಲ ಅಂತ ಹೇಳಿ. ಬಟ್ ಇಷ್ಟೆಲ್ಲ ಕೂಡ ಟೈಟ್ ಸೆಕ್ಯೂರಿಟಿ ಇದ್ರು, ಯಾವ ರೀತಿಯಾಗಿ ದಾಳಿ ನಡೀತು, ಹೇಗೆ ಒಳ ನುಡ್ಸುಳಿದ್ರು ಇವರು? ಅದರಲ್ಲೂ ಕೂಡ ಒಬ್ಬ ವ್ಯಕ್ತಿ ಬರ್ತಾನೆ, ಒಬ್ಬ ವ್ಯಕ್ತಿ ಬಂದು ಇನ್ನೊಂದು ವ್ಯಕ್ತಿ ಹತ್ರ ಮಾತಾಡ್ತಾನೆ, ಅದಾದ್ಮೇಲೆ ಶೂಟೌಟ್ ಮಾಡ್ತಾನೆ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಕ್ರಮವನ್ನ ತೆಗೆದುಕೊಳ್ಬೇಕು, ಅಂದ್ರೆ ಆ ಜಾಗದ ಒಂದು ಶಾಂತಿಯನ್ನ ಹದಗೆಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲೇ ಈ ದಾಳಿ ನಡೆಸಿರುವಂತದ್ದ? ಖಂಡಿತವಾಗ್ಲೂ ಚೈತ್ರ, ನೀವು ಹೇಳ್ದಾಗೆ ನಾವು ಕಳೆದ ಒಂದು ವಾರ ಏನು ಅಲ್ಲಿದ್ದಂಥ ಸಂದರ್ಭದಲ್ಲಿ ಯಾವುದೇ ಜಾಗಕ್ಕೆ ಹೋಗ್ಬೇಕಾದ್ರೂ ಕೂಡ ಪ್ರವಾಸಿಗರನ್ನು ಒಂದು ಪರಿಶೀಲನೆ ಮಾಡಿ ಅವರ ಬಳಿ ಯಾರು ಇವರು, ಅವರ ಒಂದು ಆಧಾರ್ ಕಾರ್ಡ್ಗಳನ್ನು ಕೂಡ ಚೆಕ್ ಮಾಡಿ ಪ್ರವಾಸಿಗರನ್ನು ಬಿಡ್ತಿರುವಂಥದ್ದು. ಸೊ ಜೊತೆಗೆ ನೀವು ಆಗಲೇ ಹೇಳಿದ್ರಿ ಭದ್ರತೆ ಅಂತ. ಖಂಡಿತವಾಗ್ಲೂ ಅಲ್ಲಿದ್ದಂತಹ ಸೈನಿಕರನ್ನು ನೋಡಿ ನಾವು ಕೂಡ ಅಲ್ಲಿರುವ ಕೆಲವು ಸೈನಿಕರ ಬಳಿಯಲ್ಲೂ ಕೂಡ ನಾನು ಮಾತನಾಡಿದ್ದೆ. ಏನು ಈ ಒಂದು ಶ್ರೀನಗರ ಸದ್ಯದ ಪರಿಸ್ಥಿತಿಯಲ್ಲಿ ಕಾಶ್ಮೀರದ ರಾಜಧಾನಿ ಇದ್ದಂಥ ಶ್ರೀನಗರದಲ್ಲಿ ಯಾವ ರೀತಿಯಾದಂಥ ಒಂದು ವಾತಾವರಣ ಇದೆ ಅಂತ ಕೇಳಿದಂಥ ಸಂದರ್ಭದಲ್ಲಿ ಶ್ರೀನಗರದ ಅಂದರೆ ಸುತ್ತಮುತ್ತಲು ಇರುವಂತಹ ಒಂದು ವ್ಯಾಪ್ತಿಯಲ್ಲೇ ಹೆಚ್ಚು ಕಡಿಮೆ 111 ಇದಿದ್ವು, ಒಂದು ಅವರ ಒಂದು ಕ್ಯಾಂಪ್ಗಳಿದ್ವು. ಆ ಒಂದು ಕ್ಯಾಂಪ್ನಲ್ಲಿ 111ಕ್ಕೂ ಹೆಚ್ಚು ಸೈನಿಕರಿದ್ರು. ಒಟ್ಟಾರೆಯಾಗಿ ಅಲ್ಲಿ ಸಾವಿರಾರು ಸೈನಿಕರಿದ್ರು ಕೂಡ ಈ ಒಂದು ದಾಳಿಕೋರರು ಹೇಗೆ ನುಸುಳಿದ್ರು. ಸೊ ಯಾವುದೇ ಪ್ರವಾಸಿಗರಿರಲಿ ಅಥವಾ ಲೋಕಲ್ ಒಂದು ಪ್ರವಾಸಿ ಸ್ಥಳಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರ ಒಂದು ಐಡೆಂಟಿಟಿಯನ್ನು ಚೆಕ್ ಮಾಡಿ ಬಿಡ್ತಿದ್ರು. ಅದೇ ರೀತಿಯಾಗಿ ನಾವು ಕೂಡ ಎಲ್ಲೇ ಹೋದ್ರೂ ಕೂಡ ಆ ಒಂದು ಭದ್ರತಾ ಪರಿಶೀಲನೆ ಮಾಡಿ ಅದನ್ನೆಲ್ಲ ನಾವು ಎದುರಿಸಿಯೇ ಆ ಒಂದು ಪ್ರವಾಸವನ್ನು ಮಾಡಿದ್ವಿ. ಆದರೆ ಈಗ ಆ ಒಂದು ಜಾಗದಲ್ಲಿ ಈ ರೀತಿಯಾದಂಥ ಒಂದು ಘಟನೆ ಆಗಿರೋದನ್ನ ನೋಡಿದ್ರೆ ಯಾವ ರೀತಿಯಾಗಿ ಅವರು ಒಳಗಡೆ ಬಂದರು, ಯಾವ ಕಾರಣಕ್ಕಾಗಿ ಆಗಲೇ ಹೇಳಿದಾಗೆ ಹಿಂದೂಗಳು ಹೆಚ್ಚಾಗಿ, ಅದರಲ್ಲೂ ಪಹಲ್ಗಾಮ್ ಇರ್ಬೋದು, ಮತ್ತು ಈಗ ಒಂದು ದಾಳಿಯಾಗಿರುವಂಥ ಜಾಗ ಶ್ರೀನಗರ ಇರ್ಬೋದು, ಒಂದು ಈ ಸದ್ಯಕ್ಕೆ ಅಲ್ಲಿ ಯಾಕೆ ಒಂದು ಪರಿಸ್ಥಿತಿ ಪ್ರವಾಸಿಗರು ಜಾಸ್ತಿ ಆಗಿದ್ದಾರೆ ಅಂತ ಅಂದರೆ ಅಲ್ಲಿರುವಂಥ ಒಂದು ಟುಲಿಪ್ ಗಾರ್ಡನ್ ನೋಡುವ ಕಾರಣದಿಂದಾಗಿ ಪ್ರವಾಸಿಗರು ಹೆಚ್ಚಾಗಿ ಹೋಗ್ತಾರೆ. ಈ ಒಂದು ಕಾರಣದಿಂದ ಈಗ ಪ್ರವಾಸಿಗರನ್ನು ಟಾರ್ಗೆಟ್ ಮಾಡಿ, ಅದರಲ್ಲೂ ಹಿಂದೂ ಪ್ರವಾಸಿಗರನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡಿದ್ದಾರೆ ಅನ್ನುವಂಥದ್ದು ಚೈತ್ರ. ಓಕೆ, ಥ್ಯಾಂಕ್ ಯು ಸತೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆಯಾಗಿ ನಮ್ಮ ಪ್ರತಿನಿಧಿ ಲಾಸ್ಟ್ ವೀಕ್ ಅಲ್ಲಿಗೆ ವಿಸಿಟ್ ಮಾಡಿದ್ದಾರೆ, ಬಟ್ ಈ ವಾರ ಆ ಸ್ಥಳದ ಪರಿಸ್ಥಿತಿಯೇ ಕಂಪ್ಲೀಟ್ ಆಗಿ ಚೇಂಜ್ ಆಗಿಬಿಟ್ಟಿದೆ.